ಏನೇ ಸುಜಿ, ಊಟ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ ಊಟ? ಊಟ ಚೆನ್ನಾಗ್ ಮಾಡ್ದ? ಹ್ಞೂ ಅದಕ್ಕೆ ತುಂಬಾ ಚೆನ್ನಾಗಿತ್ತು ಊಟ. ನೀ ಊಟ ಮಾಡಿಲ್ವಾ ಇನ್ನೂನು? ಹ್ಞೂ ನಾನು ಸ್ವಲ್ಪ ಊಟ ಮಾಡ್ದೆ. ನಿನ್ ಕೇಳ್ದೆ, ನೀವೆಲ್ಲ ನೆಂಟ್ರಲ್ವಾ, ನಿಮ್ಗೆ ಹೆಂಗ ಅನಿಸ್ತು ಅಂತಾನ. ನಮ್ಮ ಊಟ ನಮಗ್ ಚೆನ್ನಾಗಿರುತ್ತೆ, ಆದ್ರೆ ನಿಮಗ್ ಚೆನ್ನಾಗಿರ್ಬೇಕಲ್ಲ ಬಂದಿರೋರ್ಗೆ, ಅದಕ್ಕೆ ಕೇಳ್ದೆ. ತುಂಬಾ ಚೆನ್ನಾಗಿತ್ತು ಅದ್ಗೆ. ನಾವು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ಇನ್ನೇನ್ ಟೈಮ್ ಆಯ್ತು, ನಾವು ಹೊರಡ್ಬೇಕು ಊರಿಗೆ. ನಮ್ಮ ಅತ್ತೆ ಊರಿಗೆ ಹೋಗೋಣ ಅಂತಿದ್ದಾರೆ. ಯಾಕೆ ಸುಜಿ, ಇದ್ದೋಗು ತವ್ರ ಮನೆಗೆ. ನಮ್ಮ ನೇತ್ರ ಹೊಸ ಮನೆ ಕಟ್ಸಿದಾಳೆ. ಹಳೆ ಮನೆ ಅಂತ ನಾವಾಗ ಬರ್ತಾನೆ ಇರ್ಲಿಲ್ಲ ನೀನ್ ತವ್ರ ಮನೆಗೆ. ಅವಾಗ ಇವಾಗ ಬರ್ತಿದ್ದೆ, ಈಗ ಹೊಸ ಮನೆ. ಇದ್ದೋಗು ಒಂದ್ 2 ದಿವಸ. ಮನೆ ಕಮಕ್ ಆಗಿಲ್ಲ, ನಮ್ದು ಹೊಸ ಮನೆ ಅಂತ ನಾ ತವ್ರ ಮನೆಗೆ ಬರ್ತಾ ಇರ್ಲಿಲ್ಲ ಅಲ್ವಾ ನೀನು? ಹಂಗೇನು ಇಲ್ಲಪ್ಪ, ನನಗೆ ಉಪ್ಪಿನಕಾಯಿ ಕೆಲಸ ಆಯ್ತಲ್ವಾ, ಅದಕ್ಕೆ ಇತ್ತೀಚೆಗೆ ತವ್ರ ಮನೆ ಕಡೆಗೆ ಬರಕ್ ಆಗಿಲ್ಲ ಅಷ್ಟೇನೆ. ಅಷ್ಟ್ ಬಿಟ್ರೆ ನನ್ಗೇನೇನು ಹಳೆ ಮನೆ ಆಗ್ಲಿ ಹೊಸ ಮನೆ ಆಗ್ಲಿ ಯಾವ ಅಭ್ಯಂತರನೂ ಇಲ್ಲ ಹೋಗ್ ಬರಕ್ಕೆ. ನನಗೂ ಗೊತ್ತೈತಿ ಬಿಡೆ ಸೂಜಿ, ನೀನು ಹಳೆ ಮನೆಗಿದ್ದಾಗ ಎಷ್ಟ್ ದಿನಕ್ಕೊಂದ್ಸರಿ ಬರ್ತಿದ್ದೆ ಅಂತ. ಈಗ ನೋಡು ಹೊಸ ಮನೆ ಆಗೈತಲ್ಲ, ಈಗ ಉಪ್ಪಿನಕಾಯಿ ಕೆಲಸ ಇರ್ಲಿ ಇಲ್ದೇ ಇರ್ಲಿ ಬಂದ್ ಬಿಡ್ತೀಯ ಅಲ್ವಾ? ಯಾಕಂದ್ರೆ ಮನೆ ಸೋರಲ್ಲ, ಚೆನ್ನಾಗೈತೆ, ಅದಕ್ಕೆ ಬರ್ತೀಯ ಬಿಡು. ಹಂಗೇನು ಇಲ್ಲ ಅದ್ಗೆ, ನೀವು ಸುಮ್ನೆ ಏನೇನೋ ತಪ್ಪು ತಿಳ್ಕೊಂತೀರಾ ಬಿಡಿ. ನೇತ್ರ ಬಾರಿ ಗೌರಿ, ಬಾ ಊಟ ಮಾಡ್ಕೊಂಡ್ ಬಂದ. ಚೆನ್ನಾಗಿತ್ತ ಎಲ್ಲ? ತುಂಬಾ ಚೆನ್ನಾಗಿತ್ತು. ಗೌರಿ, ಕೆಲವರು ತವ್ರ ಮನೆನ ಮರ್ತ್ ಬಿಡ್ತಾರೆ ಮದ್ವೆ ಆಗ್ತಿದ್ದಂಗೆನೆ ಅಲ್ವಾ? ತವ್ರ ಮನೇಲಿ ಹಳೆ ಮನೆ ಇದ್ರೆ, ಗಂಡನ ಮನೇಲಿ ಹೊಸ ಮನೆ ಇದ್ರೆ ತವ್ರ ಮನೆಗೆ ಬರಲ್ಲ ಕೆಲವರು. ಹೌದೌದೌದು, ಕೆಲವರು ಹಂಗೆ. ಹೌದು ಗೌರಕ್ಕ, ಕೆಲವರು ತವ್ರ ಮನೆಗೆ ಯಾವಾಗ ಹೋಗ್ತಲೇ ಇರ್ತಾರೆ. ಅದ್ ಬೇಕು ಇದ್ ಬೇಕು, ಆ ದುಡ್ಡು ಬೇಕು, ಅಷ್ಟ್ ಬೇಕು ಇಷ್ಟ್ ಬೇಕು ಅಂತಾನ. ಆದ್ರೆ ನಾನ್ ಹಂಗಲ್ಲ, ಸ್ವಂತವಾಗಿ ದುಡ್ದು ಸಂಪಾದನೆ ಮಾಡ್ತೀನಿ. ಹ್ಞೂ ಸುಜಿ. ಏ ಗೌರಿ, ಏನ್ ನೇತ್ರ, ಕೆಲವರು ತಾವೊಬ್ರೇನೆ ಹೊಸ ಮನೆ ಕಟ್ಸಿರೋದು ಅನ್ನೋ ತರ ಮೆರೀತಾ ಇರ್ತಾರೆ. ಆದ್ರೆ ಇನ್ನೊಬ್ರು ಮನೆ ಕಟ್ಟಿಸಿದಾಗ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಲೇ ಇರ್ತಾರೆ. ನಮ್ಗಿನ್ನ ಚೆನ್ನಾಗ್ ಮನೆ ಕಟ್ಸ್ಯಾರಲ್ಲ, ನಮ್ಗಿನ್ನ ಒಳ್ಳೆ ಅಡಿಗೆ ಮನೆ, ರೂಮು, ಬಚ್ಚಲು, ಹಾಲು ಎಲ್ಲ ಕಟ್ಸಿದಾರೆ ಅಂತ ಕಣ್ಣು ಬಾಯಿ ಬಿಡ್ಕೊಂಡು ನೋಡಕ್ಕೆ ಅಂತಾನೆ ಬಂದಿರ್ತಾರೆ ಕೆಲವರು. ಅಲ್ವಾ? ಹ್ಞೂ ಕಣೆ ನೇತ್ರ, ಅದೇನೋ ಸರಿನೇ, 100% ನಿಜಾನೇ. ತಾವೊಬ್ರೆ ಹೊಸ ಮನೆ ಕಟ್ಸಿರೋದು ಅಂತ ಮೆರೀತಿದ್ರು ಇಷ್ಟ ದಿನ. ಗೌರಕ್ಕ, ಏನ್ ಸುಜಿ, ಕೆಲವರು ಸ್ವಂತ ಮನೆ ಕಟ್ಸಿ ಸ್ವಂತ ದುಡ್ದು ಸಾಲಗಿಲ್ಲ ಮಾಡಿ ತೀರ್ಸ್ಕೊಂತಾರೆ ದುಡಿಮೆ ಮಾಡಿ. ಆದ್ರೆ ಇನ್ ಕೆಲವರು ತವ್ರ ಮನೆ ಆಗ್ತಿಲ್ವೋ ಅಥವಾ ಇನ್ನೊಬ್ರು ದುಡ್ಡಲ್ಲೋ ಮನೆ ಕಟ್ಬಿಟ್ಟು ಪೋಸ್ ಕೊಡ್ತಾರೆ. ಪೋಸ್ ತಾನೇ ದೊಡ್ಡದು ದುಡ್ದು ಬೆವ್ರ ನೀರು ಸುರಿಸಿ ಕಷ್ಟಪಟ್ಟು ಕಟ್ಸಿರೋ ತರ ಬಿಲ್ಡಪ್ ಬೇರೆ. ಅವಳು ಹೇಳ್ತಾ ಇರೋದು ನಿನಗೇನೆ. ನೀನು ತವ್ರ ಮನೆಯಿಂದ ನಿಮ್ಮ ಅಪ್ಪನ ದುಡ್ಡು ಇಸ್ಕೊಂಬಂದು ಕಟ್ಸಿದ್ಯಲ್ಲ, ಅದಕ್ಕೇನೆ. ನೋಡ್ದ ಯಾವ ತರ ನಿನಗೇನೆ ಮಾತು ಕೊಡ್ತಾ ಇದ್ದಾಳೆ ನಿನ್ನಾದ್ನಿ ಈ ಸೂಜಿ. ಏ ಸೂಜಿ, ನಾನು ಆ ಮನೆಗೆ ಹುಟ್ಟಿದೀನಿ, ಸಾವುಕಾರರ ಮನೆಗೆ ಹುಟ್ಟಿದೀನಿ. ಅದಕ್ಕೆ ನಮ್ಮಪ್ಪ ಅಮ್ಮ ನನಗೆ ಪ್ರೀತಿಯಿಂದ ದುಡ್ಡು ಕೊಡ್ತಾರೆ. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು ಕಟ್ಟಿದ್ರೆ ನಿನಗೇನೆ ಕಷ್ಟ? ನೀನು ಇಸ್ಕೋ ನಿಮ್ಮ ಅಪ್ಪ ಅಮ್ಮನ ಹತ್ರ. ನಿಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ರಲ್ವಾ ಇಸ್ಕಮಕ್ಕೆ. ಅಯ್ಯೋ ಅದ್ಗೆ ನಾನೆಲ್ಲಿ ನಿಮ್ ಬಗ್ಗೆ ಮಾತಾಡ್ದೆ, ಬೇರೆಯವ್ರದ್ದು ಸುಮ್ನೆ ಹೇಳಿದ್ದಷ್ಟೇನೆ. ಕೆಲವರು ತವ್ರ ಮನೆಯಿಂದನೋ ಅಥವಾ ಬೇರೆಯವರಿಂದನೋ ಯಾರ ಹತ್ರನೋ ಇಸ್ಕೊಂಡು ಮನೆ ಕಟ್ಸಿರ್ತಾರೆ. ಆದ್ರೆ ತಾವೇ ದುಡ್ದು ಕಟ್ಸಿರೋ ತರ ಬಿಲ್ಡಪ್ ಕೊಡ್ತಾರೆ ಅಂತ ಬೇರೆಯವ್ರಿಗೆ ಹೇಳಿದ್ದು, ನಿಮ್ಗಲ್ಲ. ನೀವ್ ಯಾಕೆ ಕುಂಬಳಕಾಯಿ ಕಳ್ಳಿ ಅಂದ್ರೆ ಎಗ್ಲು ಮುಟ್ಕೊಂಡು ಯಾಕೆ ನೋಡ್ಕೊಂತ ಇದ್ದೀರಾ? ಗೊತ್ತು ಕಣೆ, ನನಗ್ ಗೊತ್ತು ನೀನು ನನ್ನ ಬಗ್ಗೆನೇ ಹೇಳ್ತಾ ಇರೋದು ಅಂತಾನ. ನನಗೇನು ಅಷ್ಟು ಅರ್ಥ ಆಗಲ್ಲ ಅನ್ಕೊಂಡಿದ್ದೆ ನಿನ್ ಮಾತಿನ ದಾಟಿ. ನಾನೇನು ದಡ್ಡಿ ಅಲ್ಲ, ನಿನ್ ಮಾತು ಅರ್ಥ ಆಗದಿರೋದಕ್ಕೆ ನನಗೆ ನೀನ್ ಹೇಳ್ತಾ ಇರೋದು. ನಾನೇ ತಾನೆ ನಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಬಂದು ಮನೆ ಕಟ್ಸಿರೋದು. ಮತ್ತೆ ನನ್ನ ಇನ್ನೇನ್ ದಡ್ಡಿ ಅನ್ಕೊಂಡ್ರ? ನನಗೂ ಎಲ್ಲ ಅರ್ಥ ಆಗುತ್ತೆ. ಏನೇ ಅರ್ಥ ಆಗುತ್ತೆ ನಿನ್ಗೆ? ಏನ್ ಅರ್ಥ ಆಗುತ್ತೆ? ಏನು ಅಂದ್ರೆ ಹೊಸ ಮನೆ ಕಟ್ಸಿ ಒಬ್ರೆ ಕಟ್ಸಿರೋದು ಅನ್ನೋ ತರ ಪೋಸ್ ಕೊಡ್ತಾರೆ ಅಂತ ಇಬ್ರು ಮಾತಾಡಿದ್ರಿ. ನೀನು ನಮ್ಮ ಅತ್ತಿಗೆನು ಅದು ನನಗೆ ಹೇಳಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ನಮ್ಮ ಅತ್ತೆ ನೋಡಿನೇ ನೀವ್ ಹೇಳ್ತಾ ಇರೋದು. ನಾವ್ ಯಾವತ್ತೂ ಆ ತರ ನಡ್ಕೊಂಡಿಲ್ಲ. ಅಯ್ಯೋ ನೀನ್ ಯಾಕೆ ಕುಂಬಳಕಾಯಿ ಕಳ್ಳಿ ಅಂದ್ರೆ ನೀನ್ ಯಾಕೆ ಅಗ್ಲಿ ಮುಟ್ಕೊಂತೀಯ? ಹೋಗ್ಲಿ ಬಿಡು, ನಿನ್ ತವ್ರ ಮನೆ ಮನೆ ಹೇಳ್ಕಮಕ್ ಬಂದಿದೀವಿ. ಸುಮ್ನೆ ಇಲ್ಲಿ ನಿಮ್ಮ ಅತ್ತಿಗೆ ಹತ್ರ ನೀನ್ ಯಾಕೆ ಜಗಳ ಮಾಡ್ತೀಯ? ಬಿಡು, ನಮ್ಮನ್ನ ಅಂದ್ರು ಅಲ್ಲಿ ದೇವ್ರು ನೋಡ್ಕೊಂತಾನೆ ನಾವು ಎಷ್ಟು ಕಷ್ಟಪಟ್ಟಿದೀವಿ ಮನೆ ಕಟ್ಸಕ್ಕೆ ಅಂತಾನ. ದೇವ್ರು ನೋಡ್ತಾನೆ ಬಿಡು, ಯಾರು ಸತ್ಯ ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂತಾನೆ. ಇಲ್ಲಿ ಜಗಳ ಮಾಡ್ಬೇಡ ಸುಮ್ನೆ. ಯಾಕೆ ಬಾ, ಇನ್ನೇನು ಎಲ್ಲ ಮುಗಿತಲ್ಲ. ನಿಮ್ಮ ಅಪ್ಪ ಅಮ್ಮಗೆ ಅಣ್ಣಗೆ ಎಲ್ರಿಗೂ ಹೇಳಿ ಹೋಗೋಣ ಬಾ, ಟೈಮ್ ಆಯ್ತು. ಸುಮ್ನೆ ಇರಿ ಅತ್ತೆ, ಇವತ್ತು ಒಂದ್ ಮಾತಂತಾರೆ, ನಾವು ಸುಮ್ನೆ ಇದ್ದೆ ನಾಳೆ ದಿವಸ 10 ಮಾತಂತಾರೆ. ಅದಕ್ಕೆ ತಿರ್ಸ್ಕೊಡ್ತಾ ಇರ್ಬೇಕು ಅಲ್ಲ. ತವ್ರ ಮನೆ ದುಡ್ಡಲ್ಲಿ ಮನೆ ಕಟ್ಸಿರೋ ಅವ್ರಿಗೆ ಅಷ್ಟಿರ್ಬೇಕಾದ್ರೆ ದುಡ್ದು ನಾವು ಮನೆ ಕಟ್ಸಿದೀವಿ, ನಮ್ಗಿನ್ನ ಎಷ್ಟಿರ್ಬೇಡ ಹೇಳಿ? ಅಲ್ಲ ಅದೇನೋ ನಿಜಾನೇ. ನಾವೆಷ್ಟು ಕಷ್ಟಪಟ್ಟಿದೀವಿ ಅಂತನ ಬೇರೆಯವ್ರಿಗೆ ಗೊತ್ತಿಲ್ಲ ಬಿಡು. ಆ ಸಾಲ ತೀರ್ಸಕ್ಕೆ ನಾವೆಷ್ಟು ಒದ್ದಾಡಿದೀವಿ. ನೀನು ಉಪ್ಪಿನಕಾಯಿ ಎಲ್ಲ ರಾತ್ರಿ ಎಲ್ಲ ಮಾಡಿ ಆರ್ಡರ್ನೆಲ್ಲ ಮುಗಿಸ್ಕೊಟ್ಟಿದೆ ಅಂತನ ಅವ್ರಿಗೆಲ್ಲ ಎಲ್ಲಿ ಕಾಣ್ಬೇಕು ಹೇಳು? ಸುಮ್ನೆ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾರೆ ಅಷ್ಟೇನೆ. ಮಾತಾಡೋರ್ಗೇನು, ಮಾತಾಡೋರ್ ಬಾಯಿಗೇನು ಬೀಗ ಹಾಕಕ್ಕಾಗುತ್ತಾ?
ಏ ಹಾಗಲ್ಲ ತಾನೆ, ಬಾ ಸುಮ್ನೆ ಸುಮ್ನೆ ಮಾತಾಡಿ ಯಾಕೆ ನೀನು ಯಾಕೆ ನಿನ್ನೆ ನೀನು ಇದು ಮಾಡ್ಕಂತೀಯ. ಓಹೋ ಇವಳು ಬೇರೆ ಅತ್ತೆ. ಏನಂಗೆ ದೊಡ್ಡ ಮೇಧಾವಿ ಹತ್ರ ಮಾತಾಡೋದು ನೋಡು ನೇತ್ರ. ಇವಳನ್ನ ಯಾಕಾದ್ರೂ ಕರೆದ್ರೋ ನೀವು? ನಿನ್ ಗಂಡಗ್ ಬದ್ದಿಲ್ಲ, ನಿಮ್ಮ ಅತ್ತಿಗೆ ಬದ್ದಿಲ್ಲ. ಥೂ, ನೋಡ್ದ ನಿಮ್ಮನೆ ಗೃಹ ಪ್ರವೇಶಕ್ಕೆ ಬಂದು ನಿನ್ನೇನು ಹೆಂಗ್ ಆಡ್ಕೊಂತಾಳೆ ಈ ಸೂಜಿನೂ ಅವ್ರ ಅತ್ತೆನೂ ಸೇರ್ಕೊಂಡು. ತಿಂದಿರೋದು ಅಲ್ದೇನೆ ತಿಂದು ಅನ್ನ ಹಾಕ್ತಾರ ಮನೆಗೇನೆ ಮಾತಾಡ್ತಾವೆ ತರಿದ್ರದವ್. ಅತ್ತೆ ಈ ದರಿದ್ರದವನ್ನ ನಾನು ಕರಿಬಾರ್ದು, ಇವ್ರು ಬರಲೇಬಾರ್ದು, ಈ ಸೂಜಿನೂ ಬರಬಾರ್ದು ಅಂತಾನೆ ಮತ್ತೆ ನಾನು ಬೇಕು ಅಂತಾನೆ ಆ ಶೆಡ್ ಹತ್ರ ಹೋಗಿ, ಉಪ್ಪಿನಕಾಯಿ ಶೆಡ್ ಹತ್ರ ಹೋಗಿ ಇವಳನ್ನೊಬ್ಬಳನ್ನೇ ಕರೆದಿದ್ದು. ಇವಳನ್ನೊಬ್ಬಳನ್ನೇ ಕರೆದ್ರೆ ಯಾರ ಅತ್ತೆನೂ ಬರಲ್ಲ, ಯಾವಳು ಬರಲ್ಲ ಅಂತಾನ. ಆದ್ರೆ ನಮ್ಮ ಅತ್ತೆ ಇದಾಳಲ್ಲ, ನಮ್ಮ ಅತ್ತೆ ನನ್ನ ಗಂಡನ ನನಗೆ ಹೇಳ್ದೆ ಕೇಳ್ದೆ ಕಳಿಸಿ ಕರೆದು ಬರಂಗ್ ಮಾಡ್ಯವಳೆ. ಈ ದರಿದ್ರದವನ್ನ ನಾನೇ ಕರಿತಿದ್ದೆ ಹೇಳು. ನೋಡ್ದ ನಮ್ಮ ಮನೆಗೆ ಬಂದು ನಮ್ಮ ಮನೇಲೆ ತಿಂದು ಹೆಂಗ್ ಮಾತಾಡ್ತಾವೆ ನಮ್ಮ ಬಗ್ಗೆ ನೀನೆ. ಇವ್ ನೋಡಿದ್ರೆ ನನಗೆ ಆಗಲ್ಲ ಕಣಿ. ಎಲ್ಲಾದ್ರೂ ಸೇರ್ಕೊಂಡು ನಾವ್ ಎಲ್ಲಿಗೆ ಹೋದ್ರೂ ಅಲ್ಲಿ ಕೆಲಸ ಕೆಡ್ಸಕ್ಕೆ ಏನಾದ್ರೂ ಶುಭ ಕಾರ್ಯ ನಡೆದಾಗೆ ಅಶುಭ ಬಂದಂಗೆ ಬಂದ್ಬಿಡ್ತಾವೆ. ಅತ್ತೆ ಅತ್ತೆ ಊಟ ಮಾಡಿದ್ರಾ? ಊಟ ಮಾಡಿ ತುಂಬಾ ಹೊತ್ತಾಯ್ತಪ್ಪ ಗಿರೀಶ. ಅಲ್ಲೋಡಿ ನೇತ್ರ, ನಿನ್ ಗಂಡ ಆ ದೇವಿನ ಹತ್ತಿ ಅಂತ ಮಾತಾಡ್ತಾ ಇದ್ದಾನೆ ಅಲ್ಲ. ನಿಮ್ಮಮ್ಮಯ್ಯ ಎಲ್ಕೋ ಹೋಗ್ಯವಳೆ, ಹೋಗಿ ಅವಳನ್ನ ಹತ್ತಿ ಅಂತ ಇದ್ದಾಳಲ್ಲ, ಕರೆದು ಬುದ್ಧಿ ಹೇಳು. ಅತ್ತೆ ಹೋಗ್ಬೇಡಿ, ನೀವು ಸೂಜಿ ಇಬ್ರು ಇಲ್ಲೇ ಇರ್ರಿ, ನಾಳೆ ಇಲ್ಲ ನಾಡಿದ್ದು ಹೋಗಿವ್ರಂತೆ. ಇಲ್ಲ ಪಾಳಿ ಅಂದ್ರೆ ನಾನು ಹೋಗ್ಲೇಬೇಕು. ಸೂಜಿಗೂ ಕೆಲಸ ಐತೆ. ಸೂಜಿನ್ ಬೇಕಂದ್ರೆ ಇಟ್ಕೊಳ್ರಿ ಒಂದ್ ದಿವಸ, ನಾಳೆ ಕಳ್ಸಿ. ಇನ್ನೇನು ಉಪ್ಪಿನಕಾಯಿ ಮಾಡೋದೆಲ್ಲ ಆಗಿತ್ತು, ಎಲ್ಲ ನಾ ಲೋಡ್ ಮಾಡ್ಕೊಂಡು ಹೋದ್ರು. ಸೂಜಿ ಬೇಕಂದ್ರೆ ಇಟ್ಕೊಂಡು ನನ್ ಕಳ್ಸ್ಕೊಡ್ಲೇಬೇಕು ನೀವು. ಅದು ರೀ ಬರ್ರಿ ಇಲ್ಲಿ. ಇರು ನೇತ್ರ, ಅತ್ತೆ ಹತ್ರ ಮಾತಾಡ್ತಾ ಇದ್ದೀನಿ. ಅರ್ಜೆಂಟ್ ಬರ್ರಿ ಇಲ್ಲಿ. ಏನ್ ನೇತ್ರ ಏನು? ಅಲ್ರಿ ಸಿಕ್ಕಿದ್ದಾರನೆಲ್ಲ ಹತ್ತೆ ಹತ್ತೆ ಅಂತ ಮಾತಾಡಿಸ್ತಾ ಇದೆಯಲ್ಲ, ನಿನಗೆ ಏನ್ ಕಣ್ಣೇನ್ ಕುಳ್ಳ? ನಿಮ್ಮ ಅತ್ತೆ ಅವಳೆಲ್ಲ ನಮ್ಮಮ್ಮಯ್ಯ ಎಲ್ಗೋ ಹೋಗೈತಿ, ಈಗ ಬರುತ್ತೆ ಮಾತಾಡ್ಸುವಂತೆ ಇರು. ನಿಮ್ಮತ್ತೆ ಯಾರು? ನಿನ್ಗೆ ಹೆಣ್ಣು ಕೊಟ್ಟಿರೋ ಅತ್ತೆ ಯಾರು? ಅವಳೆ ಅವಳು. ನೇತ್ರ ಯಾಕಂಗ್ ಮಾತಾಡ್ತಾ ಇದ್ಯಾ? ಅವರು ಅತ್ತೆನೇ ತಾನೆ. ಅಯ್ಯಮ್ಮ ಹೆಂಗ್ರಿ ನಿಮ್ಗೆ ಅತ್ತೆ ಆಗ್ತಾಳೆ? ಹೆಂಗ್ ಅತ್ತೆ ಆಗ್ತಾಳೆ? ಹೆಂಗೆ ಅಂದ್ರೆ ನಿಮ್ಮ ಅಪ್ಪನಿಗೆ ಅವರು ಹೆಂಡ್ತಿನೇ ತಾನೆ. ಅದು ಅಲ್ದೇನೆ ನಮ್ಮ ಸೂಜಿನ ಅವ್ರ ಮನೆಗೆ ಕೊಟ್ಟಿದ್ದೀವಿ ತಾನೆ. ನಮ್ಮ ಸೂಜಿ ಅತ್ತೆ ನನಗೂ ಅತ್ತೆ ಇದ್ದಂಗೆ ತಾನೆ. ಸುಮ್ಮನೆ ಇರು. ಏನಣ್ಣ ಅತ್ತಿಗೆದು ಏನು ಅತ್ತೆ ಗಿತ್ತೆ ಅಂತ ಹೇಳ್ತಾ ಇದಾರೆ? ಏನಿಲ್ಲ ಸೂಜಿ, ಏನಿಲ್ಲ. ನನಗೆ ಗೊತ್ತಾಯ್ತು ಬಿಡಣ್ಣ. ನೀನು ಅತ್ತೆ ಅಂತ ಕರಿತಾ ಇದೆಯಲ್ಲ ನಮ್ಮ ಅತ್ತೆನ, ಅದಕ್ಕೆ ಅತ್ತಿಗೆಗೆ ಸಿಟ್ಟು ಬಂದಿರ್ಬೇಕೇನು, ಕಾಳೆತ್ತೇನ್ ಮಾತ್ರ ಅತ್ತೆ ಅನ್ಬೇಕು ಅಂತಾನ. ಅದಂಗಲ್ಲ ಸೂಜಿ. ಪರವಾಗಿಲ್ಲ ಬಿಡಣ್ಣ, ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಯಾವ ಸಂಬಂಧ ಏನು ಎತ್ತ ಅಂತಾನ, ಅದಕ್ಕೆ ಹಂಗೆ ಹೇಳ್ತಾರೆ. ನಿನಗ್ ಗೊತ್ತಲ್ಲ ಬಿಡು ನಮ್ಮ ಅಣ್ಣ ಬುದ್ಧಿವಂತ ಅಂತ. ಏ ಸೂಜಿ ಸುಮ್ನಿರು. ನಿಮ್ಮ ಅಣ್ಣಯ್ಯ ನಿನಗೆ ಅಣ್ಣಯ್ಯ ಆಗಿರ್ಬೋದು, ಆದ್ರೆ ನಿಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆಗೆ ಅಳಿಯ ಮಾತ್ರ. ನಿಮ್ಮ ಅತ್ತೆಗಲ್ಲ ಅಳಿಯ. ಅಯ್ಯೋ ಅದೆಲ್ಲರಿಗೂ ಗೊತ್ತಿರೋದೆ, ಆದ್ರೆ ನಮ್ಮತ್ತೆ ನಮ್ಮ ಅಣ್ಣನಿಗೆ ಏನಾಗ್ತಾರೆ ಹೇಳಿ ನೀವೇನೆ? ಏನಾಗ್ತಾರೆ ಅಂದ್ರೆ ನಿನಗೆ ಅತ್ತೆ ಅಂದ್ರೆ ಇವನಿಗೂ ಅತ್ತೆ ಆಗ್ಬೇಕಂತ ಏನಿಲ್ವಲ್ಲ. ಅದೇ ಏನಾಗ್ಬೇಕು ಹೇಳಿ ನೀವೇನೆ? ಏನಾಗ್ಬೇಕು? ಏನು ಆಗ್ಬೇಕಾಗಿಲ್ಲ. ನಿಮ್ಗೆ ಹೇಳಕ್ಕೆ ಧೈರ್ಯ ಇಲ್ಲ, ಹೇಳಕ್ಕೆ ಆಗ್ತಿಲ್ಲ ಅಷ್ಟೇನೆ. ನಮ್ಮ ಅಣ್ಣನಿಗೂ ನಮ್ಮ ಅತ್ತೆನೇ ಆಗ್ಬೇಕು, ಎರಡು ಕಡೆಯಿಂದ ಅತ್ತೆ ಆಗ್ಬೇಕು. ನನ್ನ ಕಡೆಯಿಂದನೂ ಅತ್ತೆನೇ ಆಗ್ಬೇಕು, ನಮ್ಮ ಅತ್ತಿಗೆ ಕಡೆಯಿಂದನೂ ಅತ್ತೆನೇ ಆಗ್ಬೇಕು. ನೀವು ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಯಾರು ಏನು ಮಾಡಕ್ ಆಗಲ್ಲ, ಬದಲಾಯಿಸಕ್ಕೂ ಆಗಲ್ಲ ಅದನ್ನ. ಆ ಸಂಬಂಧ ಬದಲಾಗೋದು ಇಲ್ಲ. ಅದೇ ನಿಜ. ದೇವಮ್ಮ ಅಕ್ಕ, ಸರಿ ಆಯ್ತು, ಇನ್ ಟೈಮ್ ಆಯ್ತು, ನಾವಿನ್ನು ಹೊರಡ್ತೀವಿ. ಹೌದಮ್ಮ, ನಾನು ಹೊರಡ್ತೀನಿ. ಸೂಜಿ ನೀನಾದ್ರೂ ಇರೋ ಇನ್ನೊಂದು 2 ದಿವಸ. ಇಲ್ಲ ಅಣ್ಣ, ನಾನು ಇರಕ್ಕಾಗಲ್ಲ, ಉಪ್ಪಿನಕಾಯಿ ಆರ್ಡ್ರ್ ಐತೆ, ಹೋಗ್ಲೇಬೇಕು. ಹೌದಾ, ಸರಿ ಆಯ್ತು, ಹಳೆ ಮನೆ ಹತ್ರ ಇರ್ರಿ. ನಾನೊಂದಿಷ್ಟು ಬೂಂದಿ ಅದು ಬಾದುಷ ಎಲ್ಲ ಮಾಡ್ಸಿರಲ್ಲ, ಒಬ್ಬಟ್ಟು ಎಲ್ಲ ಹಾಕೊಂಬಂದು ಕೊಡ್ತೀನಿ, ತಗೊಂಡು ಹೋಗೋರಂತೆ. ಸರಿ ಅಕ್ಕ, ಆಯ್ತು, ಬಾ ಸೂಜಿ ಹೋಗೋಣ. ಅದ್ಗೆ ಅಣ್ಣ ಬರ್ತೀವಿ. ಸರಿ ಆಯ್ತು ಸೂಜಿ, ಹೋಗ್ಬಾ. ಇನ್ನೊಂದು ಸ್ವಲ್ಪ ದಿನ ಯಾವತ್ತಾದ್ರೂ ಬಿಡು ಮಾಡ್ಕೊಂಡು ಬಾ, 1 ವಾರ ಇದ್ದೋಗುವಂತೆ. ನಿನ್ ಗಂಡನೂ ಕರ್ಕೊಂಬ ಅವಾಗ. ಸರಿ ಅಣ್ಣ, ಆಯ್ತು, ನೋಡೋಣ. ಅಮ್ಮ ಅಲ್ವಾ ಹಳೆ ಮನೆ ಹತ್ರ ಇರ್ತೀವಿ, ಬೇಗ ಬಾ ಅಂದ. ಸರಿ ಆಯ್ತು, ಹೋಗಮ್ಮ. ನೇತ್ರ ಜಯಮ್ಮ ಯಾಕೆ ಹಿಂಗ್ ನಿಂತಿದ್ರಾ? ಏನಾಯ್ತು? ಒಳ್ಳೆ ಮಕ್ಕ ಒಳ್ಳೆ ಹಿಂಗ್ ಮಂಗನಂಗೈತೆ ಇಬ್ರದೂನು, ಯಾಕೆ? ಏನೂ ಇಲ್ಲ, ಹೋಗು ನೀನು. ಅದ್ಯಾತ ಕಳಿಸ್ಬೇಕು ಅಂದಲ್ಲ, ಬೇಗ ಕಳಿಸಿ ಹೋಗಿ, ಅವ್ರು ಹೋಗ್ಲಿ ಊರಿಗೆ. ನೋಡ್ದೇನೆ ನೇತ್ರ, ನಿಮ್ಮನೆ ಗೃಹ ಪ್ರವೇಶಕ್ಕೆ ಬಂದು ನಿನ್ನೇನೆ ಆಡ್ಕೊಂಡು ಓದುವ ಎರಡೂನು ಅತ್ತೆ ಸೊಸೆನೂ. ಅದ್ರಾಗೆ ನಿನ್ ಗಂಡ ಬೇರೆ ಅತ್ತೆ ಅತ್ತೆ ಅಂತಾನ ಅವಳನ್ನು ಮಾತಾಡಿಸ್ತಾನೆ. ಹೋದ್ರೆ ಹೋಗ್ಲಿ ಬಿಡ್ಜಯಕ್ಕ, ಅದಕ್ಕೆ ಯಾಕೆ ನೀನು ಅದನ್ನೇ ಕೆದಕಿ ಯಾಕೆ ನೇತ್ರಿಗೆ ಯಾಕೆ ಬೇಜಾರು ಮಾಡ್ತೀಯಾ? ಗೃಹ ಪ್ರವೇಶ ಮಾಡಿ ಅವಳೆ ಖುಷಿಯಾಗಿರ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.